ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ವರಮಹಾಲಕ್ಷ್ಮಿ ಹಬ್ಬ ಆದ ನೆಕ್ಸ್ಟ್ ಡೇ ಅಂದರೆ ಶನಿವಾರ. ಇವತ್ತು ಊರಿಂದ ಅಕ್ಕ ಬಾವ ಅಣ್ಣ ಅಪ್ಪ ಅಮ್ಮ ಎಲ್ಲರೂ ಬಂದಿದ್ರು. ಎಲ್ಲರೂ ಸೇರಿ ಒಂದು ಪ್ಲೇಸ್ಗೆ ಹೋಗೋಣ ಅಂತಿದ್ವಿ. ಅಷ್ಟರಲ್ಲಿ ನಾವು ಹೊರಡೋ ಸಮಯಕ್ಕೆ ಸರಿಯಾಗಿ ಮಳೆ ಬಂತು. ಪರವಾಗಿಲ್ಲ, ಆ ಸುಂದರವಾದ ಪ್ಲೇಸ್ನ ನೋಡಲೇಬೇಕು ಅಂತ ಈ ಮಳೆನೂ ಸಹ ಹೊರಟಿದ್ವಿ. ಯಾವ ಪ್ಲೇಸ್ ಗೊತ್ತಾ ಅದು ನಿಮಗೆ? ನೋಡಿ, ಇದು ಆದಿಯೋಗಿ ಸ್ಟ್ಯಾಚ್ಯೂ. ಇದು ಚಿಕ್ಕಬಳ್ಳಾಪುರದಲ್ಲಿರೋದು. ನಮ್ಮ ಮನೆಯಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಗೋಕ್ಕೆ ಒಂದು 2-3 ಅವರ್ಸ್ ಏನೋ ಬೇಕಾಗುತ್ತೆ ಅಷ್ಟೇ. ಅದರಲ್ಲೂ ನಾವು ಹೋಗಿರೋದು ವೀಕೆಂಡಲ್ಲಿ. ಜನ ಅಂತೂ ಎಷ್ಟು ಜನ ಅಂದರೆ ಜನ ಸಾಗರನೇ ಅಂತ ಹೇಳ್ಬೋದು. ಅಷ್ಟು ಜನ, ಫುಲ್ಲು ಟ್ರಾಫಿಕ್ಕು. ನಮಗೆ ಈಗ ಹೋಗ್ಬೇಕಾದ್ರಂತೂ ಟ್ರಾಫಿಕ್ ಅಂತ ಅಷ್ಟೇ ಅನಿಸ್ಲಿಲ್ಲ. ಬಟ್ ವೆಹಿಕಲ್ ಪಾರ್ಕ್ ಮಾಡಬೇಕಾದ್ರೆ ತುಂಬ ವೆಹಿಕಲ್ಸ್ ಇತ್ತು. ಬಟ್ ಆ ಕಡೆಯಿಂದ ಬರುವಾಗಂತೂ ನಮ್ಮ ವೆಹಿಕಲ್ ಮೂವ್ ಆಗಿ ಮೇನ್ ರೋಡ್ ತಲುಪೋಕೆ 1-2 ಗಂಟೆ ಟೈಮ್ ತಗೊಳ್ತು. ಈಗ ನಾವು ಇಷ್ಟೆಲ್ಲ ಎಂತಕ್ಕೆ ಮಾತು, ಬನ್ನಿ ಮೇಯ್ನಾಗಿ ಬಂದಿರೋದು ಅಂತ ಕೇಳಿ ಆ ಶಿವನ ದರ್ಶನ ಮಾಡೋಕ್ಕೆ. ಆ ಶಿವನ್ನೇ ಡೈರೆಕ್ಟಾಗಿ ನಿಮಗೂ ತೋರಿಸ್ತೀನಿ. ಯಾರೆಲ್ಲ ನಂತರ ಈ ಪ್ಲೇಸ್ಗೆ ಎಷ್ಟು ಸತಿ ವಿಸಿಟ್ ಮಾಡಿದ್ದೀರಾ ಅದನ್ನು ನೀವು ಕಾಮೆಂಟ್ ಮುಖಾಂತರ ತಿಳಿಸಿ. ನೋಡಿ ಎಷ್ಟು ಜನ ಅಂದರೆ ಯಪ್ಪ. ನಾವು ಇದ್ದಿದ್ದು ತುದಿಲಿ, ಬಟ್ ಅಲ್ಲಿಗೆ ಮೇಯ್ನ್ ಅಲ್ಲೊಂದು ಸ್ಟ್ಯಾಚ್ಯೂ ಇದೆ ಒಳಗಡೆ. ಅಲ್ಲಿಗೆ ಹೋಗ್ಬೇಕು ಅಂದರೆ ತುಂಬಾ ಫುಲ್ಲು ಜನ. ಅಲ್ಲಿಗೆ ಹೋಗ್ಬೇಕು ಅಂದರೆ ಒಂದು 1/2 ಅವರ್ ತಗೋತೇನೋ, ಅಷ್ಟು ರಶ್ ಇತ್ತು. ಈಗ ಲೈಟಿಂಗ್ ಸ್ಟಾರ್ಟ್ ಆಯಿತು. ನೀವು ಸಹ ಲೈಟಿಂಗ್ ನೋಡಿ. ಈ ಲೈಟಿಂಗ್ಸ್ ನೋಡಿ ನನ್ನ ಕಣ್ಣಿಗಂತೂ ಮನಸ್ಸಿಗಂತೂ ಎಷ್ಟು ಸಮಾಧಾನ ಆಯಿತು ಅಂದರೆ ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ. ಇದನ್ನೆಲ್ಲ ಮುಗಿಸ್ಕೊಂಡು ವಾಪಸ್ ನಮ್ಮ ಮನೆಗೆ ಬಂದಾಗ ಟೈಮಿಂಗ್ ರಾತ್ರಿ 11 ಗಂಟೆ ಆಗಿತ್ತು. ಬರುವಾಗನೂ ಅಷ್ಟೇ ತುಂಬ ಜೋರು ಮಳೆ ಇತ್ತು. ಇನ್ನು ಯಾರೆಲ್ಲ ಈ ಪ್ಲೇಸ್ಗೆ ವಿಸಿಟ್ ಮಾಡಿಲ್ಲ, ಒಂದು ಸತಿ ಹೋಗಿ ವಿಸಿಟ್ ಮಾಡಿ, ನಿಮಗೂ ತುಂಬಾ ಇಷ್ಟ ಆಗುತ್ತೆ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕೊಡಿ. ಥ್ಯಾಂಕ್ ಯು.